ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ನೋಡಿ, DC ಅವರಿಂದ ಪ್ರತಿ ವರ್ಷದಂತೆ ಈ ವರ್ಷ ನಮ್ಮ 2, 12 ಮತ್ತು 3ನೇ ತಾರೀಕಿನಂದು ಹನುಮಮಾಲೆ ವಿಸರ್ಜನಾ ಕಾರ್ಯಕ್ರಮ ನಾವು 2 ವರ್ಷ ಬಹಳ ಅಚ್ಚುಕಟ್ಟಾಗಿ ಕೆಲಸವನ್ನ ಮಾಡಿದ್ದಾರೆ. ನಮ್ಮ ಜಿಲ್ಲಾಡಳಿತ ಮತ್ತು ಪೊಲೀಸ್ ಅಧಿಕಾರಿಗಳು ಬಹಳ ನೀಟಾಗಿ ನಮ್ಮಲ್ಲಿ ಕನಿಷ್ಠ ಹೋದ ವರ್ಷ 20 ಸಮಿತಿಗಳನ್ನು ಮಾಡಿದ್ದೀವಿ. 20 ಸಮಿತಿಗಳನ್ನು ಮಾಡಿದ್ದೀವಿ. 20 ಸಮಿತಿಗಳು ಬಹಳ ಚೆನ್ನಾಗಿ ಕೋಆರ್ಡಿನೇಷನ್ ಮಾಡಿ ಹನುಮನ ಮಾಲೆ ವಿಸರ್ಜನೆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಈ ಸತ್ಯನೂ ಅದಕ್ಕಿಂತ ಅಚ್ಚುಕಟ್ಟಾಗಿ ನನಗನ್ಸಿದ ಮಟ್ಟಿಗೆ 2 ದಿವಸ ಪೂರ್ಣ ಪ್ರಮಾಣದ ನಮ್ಮ ಜಿಲ್ಲೆಯಲ್ಲಿರುವಂತ ಎಲ್ಲ ಅಧಿಕಾರಿಗಳಿಗೆ ಸಮಿತಿಯನ್ನು ಮಾಡಿ ಆ ಸಮಿತಿ ಪ್ರಕಾರ ಅವರು ಅವರವರ ಜವಾಬ್ದಾರಿಯನ್ನು ನಿರ್ವಹಿಸಿ ಅವ್ರ ಕೆಲಸವನ್ನು ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದರು. ಹೊಸತೆ ವಿಶೇಷವಾಗಿ ಅಡಿಗೆಗೆ ಮತ್ತು ಸ್ನಾನಕ್ಕೆ, ಊಟ ಮತ್ತು ಸ್ನಾನ ಮತ್ತು ಪಾರ್ಕಿಂಗ್ ಬಹಳ ಪ್ರಮುಖವಾದಂತ ಜವಾಬ್ದಾರಿ. ಊಟದ್ದು ನನಗನ್ಬಿಟ್ಟಿಗೆ ಅಧ್ಯಕ್ಷತೆಯನ್ನ ಅಸಿಸ್ಟೆಂಟ್ ಕಮಿಷನರ್ ಬಗ್ಗೆ ಮಾಡಿದ್ವಿ. ಹೊಸತೆ ಮಾಡಿ ಪೂರ್ಣ ಪ್ರಮಾಣದ ಊಟದ, ಯಾಕಂದ್ರೆ ಸಾರ್ವಜನಿಕವಾದಂತ ಊಟ ಮಾಡೋದ್ರಿಂದ ಅಲ್ಲಿ ಯಾವುದೂ ತೊಂದರೆ ಆಗ್ಬಾರ್ದು, ಬಹಳ ಅಚ್ಚುಕಟ್ಟಾಗಿ ಊಟದ ವ್ಯವಸ್ಥೆ ಆಗಬೇಕು. ಮತ್ತು ಬಂದಂತ ಭಕ್ತಾದಿಗಳಿಗೆ ಕುಡಿ ನೀರಿನಿಂದ ಇಟ್ಕೊಂಡು ಯಾವುದೂ ತೊಂದರೆ ಆಗಲಿಲ್ಲ. ಹೋದ್ಸತಿ ಯಾವ ರೀತಿ ಮಾಡಿದ್ರೆ ಈ ಸತಿ ಅಷ್ಟೇ ಜವಾಬ್ದಾರಿತವಾಗಿ ಅದಕ್ಕಿಂತ ಅಚ್ಚುಕಟ್ಟಾಗಿ ಮಾಡುವಂತ ಕೆಲಸವನ್ನ ಆಗಬೇಕು. ಅಂಜನಾದ್ರಿ ಅಂದ್ರೆ ಇಡೀ ರಾಜ್ಯ ಕೊಪ್ಪಳ ತಿರುಗಿ ನೋಡ್ತೈತಿ. ಕೊಪ್ಪಳ ಜಿಲ್ಲೆ ಗಂಗಾವತಿಯನ್ನ ತಿರುಗಿ ನೋಡುವಂತ ಕೆಲಸ ಅಂಜನಾದ್ರಿ. ಆಂಜನೇಯನ ಹುಟ್ಟಿದ ಒಂದು ಜನ್ಮಸ್ಥಳ. ಅಲ್ಲೇ ಆ ಒಂದು ಕೆಲಸ ಮಾಡ್ಲಿಕ್ಕೆ ನಿಮಗೆಲ್ಲರಿಗೆ ಸಿಕ್ಕೈತಲ್ಲ, ನಾವು ಪುಣ್ಯವಂತರು. ಅದಕ್ಕೆ ಆ ಜವಾಬ್ದಾರಿಯುತವಾದಂತ ಕೆಲಸವನ್ನ ಮಾಡ್ಬೇಕು. ನಾನು 2 ದಿವಸ ಅದರೊಳಗೆ 1 ದಿವಸ 2 ದಿವಸ ಅವಕಾಶ ಸಿಕ್ಕರೆ ಪೂರ್ಣ ಪ್ರಮಾಣದ 2 ದಿವಸ ಇರ್ತೀನಿ. ಸಾಧ್ಯ ಇದ್ರೆ 1 ದಿವಸ ಅಂತೂ 100ಕ್ಕೆ 100ರಷ್ಟು ಇದ್ದೇ ಇರ್ತೀನಿ. ನಾನಿರ್ಬೋದು, ನಮ್ಮ ಲೋಕಸಭಾ ಸದಸ್ಯ ಇರ್ಬೋದು, ಶಾಸಕರು ಇರ್ಬೋದು, ಎಲ್ಲರೂ ಅವತ್ತಿರಂತ ಕೆಲಸ. ಒಂದ್ಸತಿ ದೇವಸ್ಥಾನದ ಅಲಂಕಾರ ಇರ್ಬೋದು, ವಿದ್ಯುತ್ ಅಲಂಕಾರ, ಅದಕ್ಕೊಂದು ಸಮಿತಿ ಮಾಡಿದ್ವಿ. LED ಸ್ಕ್ರೀನ್ ಒಂದು ಸಮಿತಿ ಮಾಡಿದ್ವಿ. ಲೈವ್ ದರ್ಶನ ಮಾಡುವಂತದಕ್ಕೊಂದು ಸಮಿತಿ ಮಾಡಿದ್ದೀವಿ. ಕುಡಿ ನೀರಿನ ವ್ಯವಸ್ಥೆಗೆ ಒಂದು ಸಮಿತಿ ಮಾಡಿದ್ವಿ. ಭಕ್ತಾದಿಗಳಿಗೆ ಸ್ನಾನದ ಸಮಿತಿಯನ್ನ ಮಾಡಿದ್ದೀವಿ. ಆಮೇಲೆ ಭಕ್ತಾದಿಗಳಿಗೆ ಶೌಚಾಲಯದ ಒಂದು ಟೀಮ್ ಮಾಡಿದ್ದೀವಿ. ವಾಹನ ಪಾರ್ಕಿಂಗ್ ಹಾಗೂ ಭದ್ರತಾ ವ್ಯವಸ್ಥೆ, ಲಡ್ಡು ಮತ್ತು ತೀರ್ಥ ಪ್ರಸಾದದ ಒಂದು ಸಮಿತಿ, ಆಹಾರ ಪರಿಶೀಲನಾ ಸಮಿತಿ, ಪ್ರಸಾದದ ವ್ಯವಸ್ಥೆದ ಸಮಿತಿ, ಆರೋಗ್ಯ ವ್ಯವಸ್ಥೆ ಸಮಿತಿ, ಪ್ರಚಾರ ಮತ್ತು ಮಾಧ್ಯಮದ ಸಮಿತಿ, ಸಾರಿಗೆ ವ್ಯವಸ್ಥೆ ಬಹಳ ನೀಟಾಗಿ ಬಹಳ ಅಚ್ಚುಕಟ್ಟಾಗಿ ಆಗಿತ್ತು. ಹೋಗ್ತದೆ ಸಹಾಯವಾಣಿ, ಯಾರಿಗಾದ್ರೂ ತೊಂದರೆ ಆದ್ರೆ ಸಹಾಯವಾಣಿದು, ಕಂಟ್ರೋಲ್ ರೂಮ್, ಸ್ವಚ್ಛತಾ ಸಮಿತಿ, ರಸ್ತೆ ನಿರ್ವಹಣಾ ಸಮಿತಿ, ಅರಣ್ಯ ಸಮಿತಿ, ಅಬಕಾರಿ ಅರಣ್ಯ ಸಮಿತಿಯವ್ರು ಅರಣ್ಯದವ್ರು ಬಂದಿದ್ದಾರಾ? ಎಸ್. ಅಬಕಾರಿ ಸಮಿತಿ ಮತ್ತು ಶಿಷ್ಟಾಚಾರ ಸಮಿತಿ. ಶಿಷ್ಟಾಚಾರ ಅಂದ್ರೆ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಮತ್ತು ಯಾರಾದ್ರೂ ಮಂತ್ರಿಗಳು ಬಂದ್ರೆ ಅವ್ರಿಗೆ ಅಚ್ಚುಕಟ್ಟಾಗಿ ದರ್ಶನ ಮಾಡಿಸುವಂತ ವ್ಯವಸ್ಥೆ. ಆ ರೀತಿ ಶಿಷ್ಟಾಚಾರ. ಅದಕ್ಕೆ ಬರುವಂತ ಜನಪ್ರತಿನಿಧಿಗಳಿಗೆ ಏನು ಗೌರವ ಸಲ್ಲಿಸಬೇಕು ಆ ಕೆಲಸವನ್ನು ಮಾಡ್ಬೇಕು ಅಂತ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ವಿ. ಈ ಸತಿ ನೀವೇನ್ ಮಾಡಿರಿ ಅಂತ ನನಗೆ ಮಾಹಿತಿ ಕೊಟ್ರೆ ಉಳಿದಿದ್ದನ್ನ ಮತ್ತೆ ಅದಕ್ಕೆ ಏನೇನು ತಿದ್ದುಪಡಿ ಮಾಡಬೇಕು, ಏನೇನು ಬದಲಾವಣೆ ಮಾಡ್ಬೇಕು ಅನ್ನೋದನ್ನ ನಾನು ಮತ್ತು ಶಾಸಕರು ಮತ್ತು ಲೋಕಸಭಾ ಸದಸ್ಯರು ಅದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತೀವಿ. ಹೇಳಿ. ನಮಸ್ಕಾರ ಸರ್. ತಾವು ಈಗಾಗಲೇ ಹೇಳಿರುವ ಹಾಗೆ ಮತ್ತು ಕಳೆದ 1 ವಾರದ ಕೆಳಗೆ ತಾವು ಫೋನ್ ಮಾಡಿ ಹೇಳಿದ್ರಿ ಸರ್, ಇದಕ್ಕೆ ಸೂಕ್ತ ವ್ಯವಸ್ಥೆಯನ್ನು ತಾವೆಲ್ಲ ಮಾಡ್ಕೊಳ್ಳಿ ಅಂತ ಹೇಳಿ. ಅದರ ಪ್ರಕಾರ ಈ ಹಿಂದೆ ಮಾಡಿರುವ ರೀತಿ ಈ ಸಲ ಕೂಡ ನಾವು 20 ಸಮಿತಿಗಳನ್ನ ಈಗಾಗಲೇ ರಚಿಸಿ ಆದೇಶ ಮಾಡಿದ್ದೇವೆ ಸರ್. ಆ ಎಲ್ಲಾ ಸಮಿತಿಗಳವರು ಈಗಾಗಲೇ ಒಂದು ಸುತ್ತಿನ ಸಭೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ ಸರ್. ಮತ್ತು ಕೆಲವೊಂದು ಪೂರ್ವಭಾವಿ ತಯಾರಿಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ಸರ್.
ದೇವಸ್ಥಾನದ ಅಲಂಕಾರಕ್ಕೆ ಉಸ್ತುವಾರಿಯನ್ನ ನಾವು ತಹಸೀಲ್ದಾರ್ ಗಂಗಾವತಿ ಮತ್ತು ಅವರ ತಂಡಕ್ಕೆ ಕೊಟ್ಟಿದ್ದೇವೆ ಸರ್. ಅವರು ಬೆಟ್ಟಕ್ಕೆ ಮತ್ತು ಗರ್ಭಗುಡಿ, ಪಾದಗಟ್ಟಿ, ದ್ವಾರಬಾಗಿಲು ಮತ್ತು ಇನ್ನಿತರ ಕಡೆ ಹೂವಿನ ಅಲಂಕಾರವನ್ನ ಮಾಡುವುದಕ್ಕೆ ನಿರ್ದೇಶನ ಕೊಟ್ಟಿದ್ದೇವೆ. ಮತ್ತು ನಮ್ಮ ಡಿ ಹಾರ್ಟಿಕಲ್ಚರ್ ಕೃಷ್ಣ ಉತ್ಪನ್ನ ಇವ್ರಿಗೂ ಕೂಡ ನಾನು ಹೇಳಿದ್ದೇನೆ ಸರ್, ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿ ಈ ಸಲ ಅಂತೇಳಿ ಅದು ವ್ಯವಸ್ಥೆ ಮಾಡ್ತೀವಿ ಸರ್. ವಿದ್ಯುತ್ ಅಲಂಕಾರಕ್ಕೆ ಸಂಬಂಧಪಟ್ಟಂತೆ ಸರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜೆಸ್ಕಾಂ ಮತ್ತು ನಿರ್ಮಿತಿ ಕೇಂದ್ರದವ್ರಿಗೆ ಹೇಳಿದ್ದೇವೆ. ಕಳೆದ ಬಾರಿ ಚೆನ್ನಾಗಿ ಮಾಡಿದ್ರು ಅಂತೇಳಿ ಫೋಟೋ ಎಲ್ಲ ತೋರಿಸಿದ್ದಾರೆ ಸರ್. ಅದ್ರ ಜೊತೆಗೆ ತಾವು ಒಂದು ನಿರ್ದೇಶನ ಕೊಟ್ಟಿದ್ರಿ ಸರ್, ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿ ಅಂತೇಳಿ. ಈಗಾಗಲೇ ನಾನು MD ಜೆಸ್ಕಾಂ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಿದ್ದೇನೆ ಸರ್, ಅವರು ಕೂಡ ಸ್ವಲ್ಪ CSR ಅಲ್ಲಿ ಅನುದಾನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಸ್ವಲ್ಪ ಒಂದು 10 ಲಕ್ಷದವರೆಗೂ CSR ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ಅದನ್ನು ಬಳಕೆ ಮಾಡ್ಕೊಂಡು ಒಂದು ಸ್ವಲ್ಪ ದೀಪಾಲಂಕಾರ ಚೆನ್ನಾಗಿ ಮಾಡ್ತೀವಿ ಸರ್. ಸರ್ ಅಬಕಾರಿ ಉಪಾಧೀಕ್ಷಕರು ಕೊಪ್ಪಳ ಮತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು ಪಾದಗಟ್ಟಿ ಹತ್ರ, ವೇದ ಪಾಠಶಾಲೆ ಹತ್ರ ಮತ್ತು ಪಾರ್ಕಿಂಗ್ ಹತ್ರ LED ಸ್ಕ್ರೀನ್ ಗಳನ್ನ ಮಾಡ್ತಾ ಇದ್ದಾರೆ ಸರ್. ಇದ್ರ ಜೊತೆಗೆ ನಮ್ದು ಕೃಷಿ ಸಂಜೀವಿನಿ ವೆಹಿಕಲ್ ಇದಾವೆ ಸರ್, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಒಂದು 8 ವೆಹಿಕಲ್ ಇದಾವೆ. ಅದರಲ್ಲಿ ಒಂದು ಪ್ರೊಜೆಕ್ಟರ್ ಇದೆ ಸರ್. ಅದರೊಳಗೆ ಸ್ವಲ್ಪ ರಾಮಾಯಣದ್ದು ಹನುಮಂತಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಸೀನ್ಸ್ ಅನ್ನ ಅಲ್ಲಿ ಡಿಸ್ಪ್ಲೇ ಮಾಡುವಂತ ಕೆಲಸವನ್ನ ನಾವು ಒಂದು 8 ಕಡೆ ಮಾಡ್ತೀವಿ ಸರ್. ಈ ಸಲ ಬೇರೆ ಅಂತ ನಾವು ಮಾಡ್ತೀವಿ ಸರ್. ಸರ್ ಆಮೇಲೆ ನಮ್ಮ NIC ಅವರು ಲೈವ್ ದರ್ಶನ ಮಾಡೋದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಸರ್. ಅಲ್ಲಿ ಕೆಳಗಡೆ ಲೈವ್ ದರ್ಶನವನ್ನು ಕೂಡ ನಾವು ವಿಸಿಬಿಲಿಟಿ ಮಾಡ್ಕೊಡ್ತೀವಿ ಸರ್. ಇದರ ಜೊತೆಗೆ ಕುಡಿಯೋ ನೀರಿಂದು ಸರ್ ಲಾಸ್ಟ್ ಟೈಮ್ ಒಂದು 500 ಟ್ಯಾಪ್ ಅಷ್ಟು ಮತ್ತು ಒಂದು 15 ಟ್ಯಾಂಕರ್ ಬಳಕೆ ಮಾಡಿದ್ರು. ಈಗಾಗಲೇ ನಮ್ಮ ಹತ್ರ ನಳಗಳಿದೆ ಸರ್. ಲಾಸ್ಟ್ ಟೈಮ್ ಮಾಡಿದ್ದು ಇದೆ, ಮೊನ್ನೆ CM ಪ್ರೋಗ್ರಾಮ್ ಮಾಡಿದ್ದನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸರ್. ಅದನ್ನೇ ನಾವು ಯಾವುದೇ ಪ್ರೋಗ್ರಾಮ್ ನಮ್ದು ಬಳಕೆ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸರ್. ನೆಕ್ಸ್ಟ್ ಸ್ನಾನದ ಸ್ಥಳಗಳು ಸರ್ ಸುಮಾರು 140 ಕಡೆ ಎಲ್ಲ ಕಡೆಗೂ ಕೂಡ ಲೈಟಿಂಗ್ ವ್ಯವಸ್ಥೆಯನ್ನ ಮತ್ತು ಸೂಕ್ತ ಭದ್ರತೆ ವ್ಯವಸ್ಥೆಯನ್ನ ಅಲ್ಲಿ ಮಾಡ್ತೇವೆ ಸರ್. ಟೆಂಪರರಿ ಟಾಯ್ಲೆಟ್ಸ್ ಸುಮಾರು ಒಂದು 73 ಬೇಕಾಗ್ತದೆ ಸರ್. ಅದನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ನಾವು ಡೈರೆಕ್ಷನ್ ಅನ್ನ ಕೊಟ್ಟಿದ್ದೇವೆ ಸರ್. ನಿರ್ಮಿತಿ ಕೇಂದ್ರದವರು ಮತ್ತು ನಮ್ಮ ಗ್ರಾಮೀಣ ಕುಡಿಯುವ ನೀರು ಇಲಾಖೆಯವರು ಅದನ್ನ ವ್ಯವಸ್ಥೆಯನ್ನ ಮಾಡ್ತಾರೆ ಸರ್. ಸರ್ ಪ್ರಸಾದ ವಿತರಣೆಗೆ ಸುಮಾರು ಒಂದು 7 ಕೌಂಟರ್ಗಳಲ್ಲಿ ಮಾಡೋದಕ್ಕೆ ಲಾಸ್ಟ್ ಟೈಮ್ ಒಂದು 30,000 ಲಡ್ಡು ಮಾಡಿಸಿದ್ವಿ ಸರ್. ಅದೇ ರೀತಿ ತೀರ್ಥ ಲಡ್ಡು ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೋತೀವಿ. 7 ಕೌಂಟರ್ಗಳಲ್ಲಿ ಅದನ್ನ ಹಂಚೋದಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇದೀವಿ ಸರ್. ಇನ್ ಕೇಸ್ ಏನಾದ್ರೂ ಉಳಿದ್ರೆ ಅದನ್ನ ನಮ್ಮ ಹಾಸ್ಟೆಲ್ಗಳಲ್ಲಿ ಬಳಕೆ ಮಾಡೋದಕ್ಕೂ ಕೂಡ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ಸರ್. ಈ ಎಲ್ಲಾ ಫುಡ್ ಸೇಫ್ಟಿ ಬಗ್ಗೆ ಫುಡ್ ಸೇಫ್ಟಿ ಆಫೀಸರ್ಸ್ಗೆ ಟೀಮ್ಸ್ ಮಾಡೋದಕ್ಕೆ ಹೇಳಿದೀನಿ ಸರ್. ಅವ್ರೆಲ್ಲ ಕಡೆಗೂ ಕೂಡ ಪರಿಶೀಲನೆ ಮಾಡ್ತಾರೆ ಮತ್ತು ವಿಶೇಷವಾಗಿ ಎಲ್ಲಿ ನಾವು ಅಡಿಗೆ ಮಾಡ್ತೀವಿ ಅಲ್ಲಿ CCTV ಹಾಕೋದು ಮತ್ತು ಅಲ್ಲಿ ಪರಿಶೀಲನೆ ಮಾಡುವಂತ ಬಹಳ ಮುಖ್ಯವಾಗಿದ್ದನ್ನು ನಾನು ಎಂಟ್ರಿ ಆಗ್ತೀನಿ. ಅಡಿಗೆ ಮಾಡಲ್ಲೇ ಕಂಪಲ್ಸರಿ CC ಕ್ಯಾಮ್ರಾ ಇರಬೇಕು ಮತ್ತು ಅದರ ಜೊತೆಗೆ ಆ CC ಕ್ಯಾಮ್ರಾ ವೀಕ್ಷಣೆಗೆ ಒಂದು ಟೀಮ್ ಪರ್ಮನೆಂಟ್ 24 ಅವರ್ಸ್ ಅದನ್ನ ವಾಚ್ ಅಂಡ್ ಮಾಡ್ಲಿಕ್ಕೆ ಸಿಸ್ಟಮ್. ಯಾಕಂದ್ರೆ ನಾವೆಲ್ಲ ಮಾಡಿರ್ತೀವಿ, ಯಾವ್ದಾರು ಒಬ್ಬ ಉಪಾಧ್ಯಾಯ ನಮಗ ಕಪ್ಪು ಚುಕ್ಕಿ ತಿರುವಂತದ್ದು ಕೆಲಸ ಆಗ್ಬಾರ್ದು. ಅದಕ್ಕೆ ನೀಟ್ ಆಗಿ ಪ್ಲಾನ್ ಆಗಿ ಅದಕ್ಕೆ ಸಿಸ್ಟಮ್ ಆಗಿ ಇರ್ಬೇಕು. ಫುಡ್ ವಿಚಾರದಾಗ ಮಾತ್ರ ವಾಚ್ ಮಾಡಕ್ಕೆ ಸಿಸ್ಟಮ್ ಅಲ್ಲ, ಅದಕ್ಕೆ ಟೋಟಲಿ ಒಂದು ಟೀಮ್ ಮಾಡ್ಬಿಡ್ತೀವಿ ಕಂಪ್ಲೀಟ್ ಸರ್. ಆಮೇಲೆ ನಾವು ಲಾಸ್ಟ್ ಟೈಮ್ ಗೋಧಿ ಹುಗ್ಗಿ, ಟೊಮ್ಯಾಟೊ ಚಟ್ನಿ, ಅನ್ನ ಮತ್ತು ಸಾಂಬಾರನ್ನ ಮಾಡಿದ್ವಿ ಸರ್. ಮತ್ತು ಇತರೆ ದಿವಸ ಇತರೆ ಸ್ಥಳಗಳಲ್ಲಿ ಚಿತ್ರಾನ್ನ ಪಲಾವ್ ಕೊಟ್ಟಿದ್ರು ಸರ್. ಸೇಮ್ ಅಂದ್ರೆ ಅಂದ್ರೆ ಮಾಡಿ. ಯಾಕಂದ್ರೆ ಗೋಧಿ ಹುಗ್ಗಿ ಸ್ವೀಟ್ ಇರ್ತೈತೆ, ಟೊಮ್ಯಾಟೊ ಚಟ್ನಿ ಮತ್ತು ಅನ್ನ ಸಾಂಬಾರ್ ಕಾಂಬಿನೇಷನ್ ಚೆನ್ನಾಗಿರ್ತೈತೆ. ಸ್ವಲ್ಪ ಟೇಸ್ಟ್ ಅನ್ಸುತ್ತೆ, ಬಾಯಿಗೆ ರುಚಿ ಬರ್ತೈತೆ. ಅದಕ್ಕೆ ಹೋದ್ಸತಿ ಮಾಡಿಸಿದ್ದು ಅದನ್ನ ನಾನು ಅದನ್ನೇ ಕಂಟಿನ್ಯೂ ಮಾಡಿ. ಸ್ವಲ್ಪ ಕಡಿಮೆ ಆಯ್ತು ಅನ್ನೋದು ಬೇಡ, ವೇಸ್ಟ್ ಆಗ್ಲಿ, ಟೆನ್ಷನ್ ಇಲ್ಲ ನಮ್ಗ. ಕಡಿಮೆ ಆಯ್ತು ಅನ್ಬಾರ್ದು. ಕಡಿಮೆ ಆಗ್ಬಾರ್ದು, ಜಾಸ್ತಿ ಆಗ್ಬೇಕು ಸರ್. ಲಕ್ಷಾಂತರ ಭಕ್ತಾದಿಗಳು ಬರೋದ್ರಿಂದ ನಮ್ಗೆ ಆರೋಗ್ಯ ವ್ಯವಸ್ಥೆಯನ್ನ ಮಾಡ್ಕೊಳ್ಳೋದು ಕೂಡ ಬಹಳ ಕ್ರೂಷಿಯಲ್ ಆಗಿದೆ ಸರ್. ಹಾಗಾಗಿ 2 ಆಂಬ್ಯುಲೆನ್ಸ್ ಗಳನ್ನ ನಾವು ಕಾಯ್ದಿರಿಸ್ತಾ ಇದೀವಿ. ದೇವಸ್ಥಾನದ ಪಾರ್ಕಿಂಗ್ ನಲ್ಲಿ ಒಂದು ಚಿಕಿತ್ಸಾಲಯ, ವೇದ ಪಾಠಶಾಲೆ ಹತ್ರ ಒಂದು ಚಿಕಿತ್ಸಾಲಯ ಮತ್ತು ಬೆಟ್ಟದ ಮೇಲೆ ಒಂದು ವೈದ್ಯರ ತಂಡವನ್ನ ಎಲ್ಲ ಔಷಧಿಗಳೊಂದಿಗೆ ವ್ಯವಸ್ಥೆ ಮಾಡ್ತೀವಿ ಸರ್. ಮತ್ತು ರೆಸ್ಕ್ಯೂ ಟೀಮು, ಸ್ಟ್ರೆಚರ್ಸ್, ಮೆಡಿಸಿನ್ಸ್ 2-3 ಕಡೆ ನಾವು ಹತ್ತೋ ಜಾಗದಲ್ಲಿ ಮಾಡ್ತೀವಿ ಸರ್. ನಮ್ಮ ವಾರ್ತಾಧಿಕಾರಿಗೆ ಇದಕ್ಕೆ ವ್ಯಾಪಕ ಪ್ರಚಾರವನ್ನ ಕೊಡೋದಕ್ಕೆ ಹೇಳಿದೀವಿ ಸರ್. ಅವರು ಕೂಡ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಬಹಳ ಮುಖ್ಯವಾಗಿ ತಾವು ಹೇಳಿರುವ ಹಾಗೆ ಸರ್, ಸಾರಿಗೆ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ಮಾಡೋದಕ್ಕೆ ನಮ್ಮ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿಗೂ ಕೂಡ ನಾನು ನಿರ್ದೇಶನ ಮಾಡಿದ್ದೀನಿ ಸರ್. ಅವ್ರ ಟೀಮ್ ಅನ್ನು ಕನ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಸೊ ಕೊಪ್ಪಳ, ಗಂಗಾವತಿ, ಹೊಸಪೇಟೆ, ಕುಷ್ಟಗಿ ಮತ್ತು ಇತರೆ ಕಡೆಯಿಂದ ಬರತಕ್ಕಂತ
ಭಕ್ತಾದಿಗಳಿಗೆ ಸೂಕ್ತ ಬಸ್ ವ್ಯವಸ್ಥೆಯನ್ನ ಕಲ್ಪಿಸೋದಕ್ಕೆ ನಾವು ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇದ್ದೀವಿ ಸರ್. ಆಮೇಲೆ ಲಾಸ್ಟ್ ಟೈಮ್ ಮಿನಿ ಬಸ್ಗಳ ವ್ಯವಸ್ಥೆಯನ್ನ ಕೂಡ ಮಾಡಿದ್ವಿ ಸರ್, ಹಾಪ್ ಆನ್ ಹಾಪ್ ಆಫ್ ಮಾಡೋದಕ್ಕೆ. ಅದನ್ನ ಈ ವರ್ಷ ಕೂಡ ನಾವು ಕಂಟಿನ್ಯೂ ಮಾಡ್ತೀವಿ ಸರ್. ಆಮೇಲೆ 4 ಕಡೆಗೆ ಸರ್, ಹುಲಿಗಿ, ಅಂಜನಾದ್ರಿ ಬೆಟ್ಟ, ಗಂಗಾವತಿ ತಾಲೂಕು ಮತ್ತು ಕೊಪ್ಪಳ ಜಿಲ್ಲಾ ಕೇಂದ್ರದಲ್ಲಿ ಸಹಾಯವಾಣಿ ಕೇಂದ್ರಗಳನ್ನ ತಮ್ಮ ನಿರ್ದೇಶನ ಪ್ರಕಾರ ನಾವು ಮಾಡಿದ್ದೇವೆ ಸರ್. ಮತ್ತು ಸುಮಾರು 3 ಕಡೆಗೆ ನಾವು ಕಂಟ್ರೋಲ್ ರೂಮ್ಗಳನ್ನ ತಹಸೀಲ್ದಾರ್ ಕೊಪ್ಪಳ ಮತ್ತು ಕುಕ್ನೂರ್ ಅವರ ಉಸ್ತುವಾರಿಯಲ್ಲಿ ಕಂಟ್ರೋಲ್ ರೂಮ್ಗಳನ್ನ ಮಾಡ್ತಾ ಇದೀವಿ ಸರ್. ಅದರ ಜೊತೆಗೆ ಸ್ವಚ್ಛತೆ ಸಮಿತಿ ಸರ್, ನಮ್ಮ ಮೇನ್ಲಿ ನಗರಸಭೆ ಗಂಗಾವತಿ ಕಾರ್ಮಿಕರು ಮತ್ತು ಗ್ರಾಮ ಪಂಚಾಯತಿ ಆನೆಗುಂದಿ, ಸಾನಾಪುರ, ಇತರೆ ಗ್ರಾಮ ಪಂಚಾಯತಿಗಳ ಸಹಕಾರದಿಂದ ಇಲ್ಲೆಲ್ಲ ಕಡೆಗೂ ಕೂಡ ಸ್ವಚ್ಛತೆ ಕಾಪಾಡಿಕೊಳ್ಳುವ ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇದೀವಿ ಸರ್. ಈ ಭಾಗದಲ್ಲಿ ರಸ್ತೆಗಳ ಏನೇನು ಗುಂಡಿಗಳಿದೆ ಅದನ್ನು ಮುಚ್ಚುವಂತದ್ದು, ಸ್ವಚ್ಛತೆ ಕಾಪಾಡೋದಕ್ಕೆ ರಸ್ತೆ ನಿರ್ವಹಣಾ ಸಮಿತಿಯನ್ನ ನಾವು ಮಾಡಿದ್ದೇವೆ ಸರ್. ಮತ್ತು ಈ ಹಿಂದೆ ಸರ್ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಆಗಿದ್ದನ್ನ ನಾವು ನೋಡಿದ್ದೀವಿ ಸರ್, ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ. ಅದಕ್ಕೆ ನಮ್ಮ ಅರಣ್ಯ ಇಲಾಖೆಯ ಸಮಿತಿಯನ್ನ ಮಾಡಿ ಅಲ್ಲಿ ಸಂಪೂರ್ಣವಾಗಿ ಕೊಂಬಿಂಗ್ ಮಾಡೋದಕ್ಕೆ ನಾವು ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದೀವಿ. ಆಮೇಲೆ 2-3 ದಿವಸ ಸರ್ ನಾವು ಸ್ವಲ್ಪ ಮದ್ಯಪಾನ ಕಂಪ್ಲೀಟ್ ಬ್ಯಾನ್ ಮಾಡೋದಕ್ಕೆ ವಿಚಾರ ಮಾಡಿದ್ದೀವಿ ಸರ್. 3 ದಿವಸ ಕಟ್ಟುನಿಟ್ಟಾಗಿ, ಮತ್ತೆ ಅಲ್ಲೆಲ್ಲೂ ಕೂಡ ಬ್ಯಾನ್ ಆದಾಗ್ಲೂ ಕೂಡ ಯಾರಾದ್ರೂ ಹಂಚಿಕೆ ಮಾಡದೇ ಇರೋ ರೀತಿ ಸ್ವಲ್ಪ ವಿಜಿಲೆನ್ಸ್ ಟೀಮ್ ಸ್ಕ್ವಾಡ್ಗಳನ್ನ ನಾವು ಮಾಡಿಸ್ತೀವಿ ಸರ್. ಆಮೇಲೆ ತಹಸೀಲ್ದಾರ್ ಕುಷ್ಟಗಿ, ಯಲಬುರ್ಗಾ ಮತ್ತು ಸಹಾಯಕ ನಿರ್ದೇಶಕರು ಶಿಷ್ಟಾಚಾರ ಸಮಿತಿ ಸರ್, ತಾವು ನಿರ್ದೇಶನ ನೀಡಿರೋ ಪ್ರಕಾರ ಯಾರ್ಯಾರು ಮಾನ್ಯ ಮಂತ್ರಿಗಳು, ಮಾನ್ಯ ಶಾಸಕರು, ಸಂಸದರೆಲ್ಲ ಬರ್ತಾರೆ, ಎಲ್ಲರಿಗೂ ಕೂಡ ಶಿಷ್ಟಾಚಾರವನ್ನ ಕಲ್ಪಿಸ್ತೇವೆ ಸರ್. ಇಷ್ಟು ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೇವೆ ಸರ್. ಇದಕ್ಕೂ ಮಿಗಿಲಾಗಿ ತಾವು ಇನ್ನೂ ಹೆಚ್ಚಿನ ನಿರ್ದೇಶನಗಳನ್ನು ನೀಡಿದಲ್ಲಿ ಅವುಗಳನ್ನ ನಾವು ಪಾಲನೆ. ಲೋಕಸಭಾ ಸದಸ್ಯ ಏನೋ ಮಾತಾಡಿ. ಈಗ ಬರ್ತಕ್ಕಂಥ ಜನರುಗಳು ಈ ದಾರಿ ಉದ್ದಕ್ಕೂ ಊಟ ವ್ಯವಸ್ಥೆ ಮಾಡಿರ್ತಾರೆ, ಪ್ರಸಾದ ವ್ಯವಸ್ಥೆ ಮಾಡಿರ್ತಾರೆ. ಆ ಒಂದು ಸಣ್ಣ ಸಮಸ್ಯೆ ಎಲ್ಲಿ ಶೌಚಾಲಯಗಳು ಇರಲ್ಲ. ಶೌಚಾಲಯಗಳಲ್ಲಿ ಬಹಳಷ್ಟು ತೊಂದರೆ ಆಗ್ತದೆ ಜನರಿಗೆ. ಅನ್ನ ಊಟ ಕೊಡ್ತಾರೆ, ಮಜ್ಜಿಗೆ ಕೊಡ್ತಾರೆ, ಎಲ್ಲ ಕೊಡ್ತಾರ. ಆದ್ರೆ ರಾತ್ರಿ ನಡ್ಕಂತ ಬರ್ತಾರ, ಬಸ್ಸಿಗೆ ಬರ್ತಾರ. ಅವ್ರು ಹೋಗ್ಲಿಕ್ಕೆ ಶೌಚಾಲಯಗಳನ್ನೊಂದು ದಾರಿ ಉತ್ತಕ್ಕ ಮಾಡ್ಬೇಕು, ಎಲ್ಲೆಲ್ಲಿ ಎಲ್ಲ ಮಾಡ್ತಾರ, ಅದನ್ನ ಅನುಕೂಲ ಮಾಡ್ರೆ ಜನಕ್ಕೆ ಹೇಳ್ಬೇಕಂತ ಒಂದಿಷ್ಟು ಜಾಸ್ತಿ ಮಾಡ್ರಿ. ಅಲ್ಲಲ್ಲೇ ಮೊಬೈಲ್ ಶೌಚಾಲಯಗಳು, ಟಾಯ್ಲೆಟ್ಸ್. ಅದಾದ ನಂತರ ಈಗ ಸ್ನಾನಕ್ಕ ಎಲ್ಲೆಲ್ಲಿ ಹೊಳೆ ಹತ್ರ ಎಲ್ಲೆಲ್ಲಿ ಚೆನ್ನಾಗಿದಾವಲ್ಲ ಅಲ್ಲಿ ಎಲ್ಲಾ ಕಡೆ ಸ್ನಾನ ಘಟ್ಟ ಮಾಡಿ ಅಲ್ಲಿ ಚೆನ್ನಾಗಿ ಸ್ವಲ್ಪ ಕ್ಲೀನ್ ಮಾಡಿ ಕೊಟ್ಟರೆ ಸ್ನಾನ ಮಾಡ್ತಾರೆ ಜನ ಅಲ್ಲಿ. ಆಮೇಲೆ ಅಲ್ಲೇ ಶೌಚಾಲಯ ವ್ಯವಸ್ಥೆ ಮಾಡಿದ್ರ ಸ್ನಾನ ಮಾಡ್ಕೊಂಡು ಆಮೇಲೆ ಬಟ್ಟಿ ಬಿಡ್ತಾವ ಸರ್. ಅವನ ಬಟ್ಟಿ ಬಿಟ್ಟದನ್ನು ಕೂಡ ಅವ್ನು ತೆಗಿಲಿಕ್ಕೆ ಅಲ್ಲಿ ಬಟ್ಟೆ ಹಾಕ್ಲಿಕ್ಕೆ ಒಂದು ಡಸ್ಟ್ಬಿನ್ ವ್ಯವಸ್ಥೆ ಮಾಡ್ಬೇಕಂತ. ಇಲ್ಲಕ್ಕೆ ಅಲ್ಲೇ ಒಳೆ ಬಿಟ್ಟು ಬಿಡ್ತಾನೆ ಬಟ್ಟೆ ಎಲ್ಲವೂ, ಒಳೆ ಎಲ್ಲ ಗಲೀಜ್ ಆಗುತ್ತೆ ಎಲ್ಲಿ ಬೇಕಲ್ಲ ಅಂತೇಳಿ ಅದಕ್ಕೊಂದು ಡಸ್ಟ್ಬಿನ್ ವ್ಯವಸ್ಥೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಎಲ್ಲರೂ ಕೂಡ. ಎಲ್ಲೆಲ್ಲಿ ಸ್ನಾನ ಮಾಡ್ತಾರಲ್ಲ ಅಲ್ಲೆಲ್ಲಿ ಬಟ್ಟೆ ಮಾಡಿಸಿದ್ವಿ. ಒಂದು ಅದನ್ನ ಕಲೆಕ್ಟ್ ಮಾಡೋದು ಸರ್. ಇನ್ನೊಂದು ಹಸಿರು ದಳ ಅಂತ ಹೇಳಿ ಒಂದು ಸಂಸ್ಥೆ ಇದೆ ಸರ್, NGO. ಅವ್ರು ಇದರಿಂದ ರೋಪ್ ಮಾಡೋ ವ್ಯವಸ್ಥೆ ಮಾಡ್ಕೊತಾ ಇದಾರೆ ಸರ್. ಇವನ್ನೆಲ್ಲ ಏನ್ ಬಟ್ಟೆ ಬಿಸಾಕ್ತಾರೆ ಅದನ್ನ ತೆಗೆದುಕೊಂಡು ಹೋಗಿ ರೋಪ್ ಮಾಡೋದಕ್ಕೆ ಅವ್ರು ಬಳಕೆ ಮಾಡ್ಕೋತಾರೆ. ಹುಲಿಗಿ ದೇವಸ್ಥಾನ ಜೊತೆಗೂ ಕೂಡ ನಾವು ಅಗ್ರಿಮೆಂಟ್ ಮೊನ್ನೆ ಮಾಡ್ಕೊಂಡಿದೀವಿ ಸರ್, ಅಲ್ಲೂ ಕೂಡ ಈ ವ್ಯವಸ್ಥೆ ಮಾಡ್ತಾರೆ. ಆಮೇಲೆ ಒಳ್ಳೆ ಸ್ನಾನ ಮಾಡ್ಬೇಕಂತ ಬರ್ತಾರೆ ಭಕ್ತರಿಗೆ ಶಾಂಪು ಸೋಪು ಸ್ವಲ್ಪ ಅವಾಯ್ಡ್ ಮಾಡಿ ಕಡ್ಲಿ ಹಿಟ್ಟು ಕೊಟ್ರೆ ಚೆನ್ನಾಗಿರುತ್ತೆ. ಇದಕ್ಕೂ ಕೂಡ ಒಳ್ಳೇದಾಗುತ್ತೆ. ಕಡ್ಲಿ ಹಿಟ್ಟು ನಾವು ಕೊಡ್ತೀವಿ ಅಂದ್ರೆ ಮತ್ತೆ ಕಷ್ಟ ಆಗತ್ತ. ಪರ್ಮಿಷನ್ ಕೊಡೋಣ ಸರ್, ಯಾರು ಲೋಕಲ್ ಟ್ರೇಡರ್ಸ್ ಅವ್ರು ಬೇಕಾದ್ರೆ ಮಾಡ್ಲಿ, ನಮ್ಮನ್ನ ಕಡ್ಲಿ ಹಿಟ್ಲು ಕೂಡ ಖರ್ಚುಬೇಡ. ಈ ಸ್ನಾನ ಮಾಡೋದಕ್ಕೆ ತಾವೇನು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಶಬರ್ಸ್ ಎಲ್ಲ ಮಾಡೋದಕ್ಕೆ ಆಲ್ಮೋಸ್ಟ್ 140 ಪ್ಲೇಸಸ್ ಎಲ್ಲ ಮಾಡಿದ್ದೀವಿ, 140. ಮತ್ತು ಮೇನ್ ಆಗಿ ಎಲ್ಲೆಲ್ಲಿ ಶೌಚಾಲಯಗಳು ಇರುವಂತದ್ದು, ಮತ್ತೆ ಈ ಸ್ನಾನ ಮಾಡುವಂತ ವಿಚಾರ, ಮತ್ತೆ ಊಟದ ವ್ಯವಸ್ಥೆ ನಾವೆಲ್ಲ ಮಾಡಿದ್ದೀವಿ. ಆ ಲೊಕೇಶನ್ಸ್ ಆ ಸ್ಪಾಟ್ ಆ ಲೊಕೇಶನ್ ತಾವು ತಗೊಂಡ್ಬಿಟ್ಟು ಈ ಸೋಷಿಯಲ್ ಮೀಡಿಯಾ ಮೂಲಕ ಹೆಚ್ಚಾಗಿ ಉತ್ತರ ಕರ್ನಾಟಕ ನಮ್ಮ 13-14 ಜಿಲ್ಲೆಗಳಿಂದನೇ ಜಾಸ್ತಿ ಜನ ಬರ್ತಾ ಇರೋದು. ಅನುಕೂಲ ಆಯಿತು ಅಂತಂದ್ರೆ ಆಯಾ ಲೋಕಲ್ ಪೇಜ್ಗಳಲ್ಲಿ ಆ ಲೊಕೇಶನ್ಗಳನ್ನ ನಾವು ಹಾಕುವಂಥದ್ದು. ಮತ್ತು ನಮ್ಮ ಈ ಟೀಮ್ಸ್ ಇದ್ದಾರೆ ಕೆಲವೊಬ್ಬರು, ನಮ್ಮ ಅವರಿಗೆ ಲೊಕೇಶನ್ಸ್ ಕೊಟ್ಟರೆ ಅವರು ಆಯಾ ಜಿಲ್ಲೆಗಳಿಗೆ ಏನ್ ಭಕ್ತಾದಿಗಳು ಬರ್ತಾ ಇದ್ದಾರೆ ಅವ್ರಿಗೂ ಆ ಲೊಕೇಶನ್ ಶೇರ್ ಮಾಡ್ಬಿಟ್ರೆ ಈಸಿ ಆಗುತ್ತೆ. ಆ ಲೊಕೇಶನ್ಗೆ ರೀಚ್ ಆಗ್ಬಿಡ್ತಾರೆ, ಅಲ್ಲೆಲ್ಲ ಹುಡುಕಲ್ದಂಗೆ ರೀಚ್ ಆಗ್ಬಿಡ್ತಾರೆ. ಅದು QR ಕೋಡ್ ಮಾಡಿ ಸರ್, ಹೌ ಟು ರೀಚ್ ದಿಸ್ ಪ್ಲೇಸ್ ಅಂತ ಮಾಡಿ. ಈಗ ಎರಡು ಮುಖ್ಯವಾಗಿರೋದಂದ್ರೆ ಈ ಹೋಮ ಹವನಗಳೇನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರವರೇ ಬಂದು ವ್ಯವಸ್ಥೆ ಮಾಡ್ಕೊಂಡು ಮಾಡುವಂತದ್ದಾಗ್ತದೆ. ಅದೆಲ್ದಂಗೆ ಸರ್ಕಾರದ ಕಡೆಯಿಂದನೇ ಆ ಒಂದು ಸ್ಪಾಟ್ ಏನಿದೆ ಅಲ್ಲಿ ಹೋಮ ಹವನಕ್ಕೆ ಸಂಬಂಧಪಟ್ಟ ವಸ್ತು ಸಾಮಗ್ರಿಗಳನ್ನ ವ್ಯವಸ್ಥೆ ಮಾಡ್ಬೇಕು ನಾವೇ. ಒಂದು
ಮತ್ತೆ ಈ ಮಾನವದಾರಿಗಳೇನು ಮಾಲಿನ್ಯ ವಿಸರ್ಜನೆ ಮಾಡ್ತಾ ಇದ್ರಲ್ಲ ಅದಕ್ಕೆ ಸಪರೇಟ್ ಆಗಿ ಒಂದು ಮೆಡಲ್ಗಳನ್ನು ತಾವು ಒಂದು ಬಿಟ್ಟರೆ ಸಾಕಷ್ಟೇ. ಇದಕ್ಕೆ ಇನ್ನೊಂದು ಸೇರಿಸ್ಬಿಡ್ರಿ, ಅದು ಅವರು ಇವರು ಆ ಸಂಸ್ಥೆ ಈ ಸಂಸ್ಥೆ ಮಾಡೋದ್ ಬೇಡ, ಆ ಹೋಮವನ್ನ ಸರ್ಕಾರದಿಂದಲೇ ಮಾಡಿ ಮಾಡ್ಬಿಡಿ ಅದನ್ನ. ಅಲ್ಲ ನಾವು ಈ ಸದ್ಯ ಗೌರ್ಮೆಂಟ್ ದಿಂದ ಎಲ್ಲ ಕೊಡ್ತೀವ್ರಿ, ಬೇರೆ ಬೇರೆ ಸಂಸ್ಥೆಯರು ನಾನ್ ಮಾಡ್ತೀನಿ ನೀನ್ ಮಾಡ್ತೀನಿ ಅಂತಾರೆ, ಬೇಡ ಸರ್ಕಾರನೇ ಮಾಡಿ. ಓಕೆ ಆ ಒಂದು ಆಂಜಿನಾದ್ರಿ ಸ್ವಂತದಲ್ಲಿ ಪ್ರಸಾದವನ್ನು ಮೌಲ್ಯದಲ್ಲಿ ಕೊಡ್ತೇವೆ. ಆ ಕೊಡುವ ಸಂದರ್ಭದಲ್ಲಿ ಫೋಟೋ ಕೊಡ್ತೇವೆ. ಆ ಫೋಟೋ ಎಲ್ಲ ಫೋಟೋ ಆಗಿ ಕಟ್ಟಾಗಿ ಹೋಗಿದೆ. ಸಾಕಷ್ಟು ಬರ್ತಾ ಇದ್ರು ವಾಪಸ್ ಬಿಡಿದ್ರು. ಅವರು ದುಡ್ಡು ಕೊಟ್ಟಿರ್ತಕ್ಕಂಥ ಫೋಟೋಗಳು ನೀವು ಕೊಡೋದಾದ್ರೆ ನಾಮಿನೇಷನ್ ಮಾಡಿ ಕೊಡುವಂಥದ್ದು ನನ್ನ ಅಭಿಪ್ರಾಯ. ಒಂದು ಆಮೇಲೆ ನೀವು 2 ದಿನ ಪ್ರಸಾದ ಕೊಡುವಾಗ 2 ದಿನವೇ ಟೊಮೊಟೊ ಚಟ್ನಿ ಮಾಡಿ. ಯಾಕಂದ್ರೆ ಬರೀ ಪ್ರಭಾವ ಚಿತ್ರಾನ್ನ ಕೊಟ್ಟ ಬಹಳ ಜನ ಭಕ್ತರು ಚೆಲ್ಲಿ ಹೋಗಿದ್ದಾರೆ. ಬಹಳ ಜಿಲ್ಲೆಯಿಂದ ಬಂದಂತ ಭಕ್ತರು ಹೇಳಿದ್ದಾರೆ. ಯಾಕಂದ್ರೆ ನಾವು ಸಾಕಷ್ಟು ಮಾಟ ಮಾನ್ಯಗಳಲ್ಲಿ ನಿರಾಕರಿತರ ಜೊತೆಗೆ ನಾವು ಸಮಾಜ ಸೇವಕರಾಗಿ ನಾವು ಕೆಲಸ ಮಾಡಿದ್ದೀವಿ. ಯಾಕಂದ್ರೆ ಊಟ ಮಾಡತಕ್ಕಂಥ ಅನ್ನ ಚೆಲ್ಲಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಅದನ್ನ ಮಾಡ್ತೀವಿ ಈಗ, ಅನ್ನ ಸಾಂಬಾರು ಚಟ್ನಿನ ಮಾಡ್ತೀವಿ. ಅಭಿನಂದನೆಯನ್ನ ಹೇಳಿದ್ದಾರೆ. ನಾನು ಇಲ್ಲಿ ಮಾತಾಡಿದ್ರೆ ಅದು ಅತಿಶೋಕ್ತ ಅಂತ ಅನ್ಸುತ್ತೆ. ಏನಂತ ಹೇಳ್ಯಾರ ಅಂದ್ರೆ, ನಮ್ಮ ಹಿಂದಿನ ಗೌರ್ಮೆಂಟ್ ಸತೆ ಇಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಿಲ್ಲ. ಅಂಜನಾದ್ರಿಗೆ ತಂಗಡಿಗೆಯವರು ನೀವು ಸಿದ್ದರಾಮಯ್ಯ ನೇತೃತ್ವವಾಗಿ ಇಷ್ಟು ಅಚ್ಚುಕಟ್ಟಾಗಿ ಅಂಜನಾದ್ರಿಗೆ 2 ವರ್ಷ ಬಹಳ ಚೆನ್ನಾಗಿ ಮಾಡಿದ್ದೀರಿ ಅಂತ ಬಂದು ಹೇಳಿದ್ದಾರೆ. ಈ ಸತನು ಅದಕ್ಕಿಂತ ಅಚ್ಚುಕಟ್ಟಾಗಿ ಮಾಡುವಂತ ಕೆಲಸವನ್ನು ಮಾಡ್ತೀವಿ. ಏನ್ ಈಗ ಜನಾರ್ದನ್ ರೆಡ್ಡಿ ಸಾಹೇಬ್ರು ಒಂದು ಮಾತು ಹೇಳಿದ್ರು, ಅಲ್ಲೇ ಬಂದು ಸ್ನಾನ ಮಾಡೋರಿಗೆ ಆ ಮ್ಯಾಪ್ ಹಾಕಿ. ಇನ್ ಜನರಲ್ಲಿ ನಮ್ಗೆ ತುಂಗಭದ್ರಾ ಎಡದಂಡೆ ಕಾಲುವೆ ಮತ್ತು ಈ ಕಡೆಯಿಂದ ರಾಯಚೂರಿಂದ ಬರೋಂಥವ್ರಿಗೆ ಅವ್ರಿಗೆ ಕೆನಾಲ್ ಇರೋದ್ರಿಂದ ಕೆನಾಲ್ ಫಸ್ಟ್ ಸ್ನಾನ ಮಾಡಿ ಬಂದ್ಬಿಡ್ತಾರೆ ಬೆಳಗ್ಗೆ. ಆಲ್ಮೋಸ್ಟ್ ನಾನ್ ಕಂಡಿದ್ದು ಈ ಕಡೆ ಭಾಗದ ಬರೋಂಥವ್ರಿಗೆ, ಈ ಕಡೆ ಭಾಗದ ಬರೋಂಥವ್ರಿಗೆ ಇಲ್ಲಿ ಲೆಫ್ಟ್ ಬ್ಯಾಂಕ್ ಐತೆ ಅಲ್ಲಿ, ಆ ಕಡೆ ಬರೋಂಥವ್ರಿಗೆ ದಾಸನಾಳ ಸುತ್ತಮುತ್ತ ಅದನ್ನು ಎಲ್ಲರೂ. ಬಟ್ ಜಗನ್ ರೆಡ್ಡಿ ಸಾಹೇಬ್ ಹೇಳಿದಂಗ ಅಲ್ಲಿ ದೇವಸ್ಥಾನ ಹತ್ರ ಬಂದು ಸ್ನಾನ ಮಾಡಿ ಹೋಗುವಂತವ್ರಿಗೆ ಅಚ್ಚುಕಟ್ಟಾದಂತ ಮ್ಯಾಪು ಮತ್ತು ಸಿಸ್ಟಮೆಟಿಕ್ ಮಾಡ್ಕೇಸಿ ಇಡ್ರಿ ಒಂದು. ಆಮೇಲೆ 4 ಕಡೆ ನೀವು ಕಂಪಲ್ಸರಿ SP ಅವರ ಇದನ್ನ ಹಾಕ್ಬೇಕು, ಚೆಕ್ ಪೋಸ್ಟ್. ಚೆಕ್ ಪೋಸ್ಟ್ ಜೊತೆಗೆ CCTV ಜೊತೆಗೆ ಒಂದು ಕ್ಯಾಮ್ರಾ. ಯಾಕ ಅಂದ್ರೆ ಇದು ನಮಗೆ ಜನರು ಬಂದು ಊಟ ಮಾಡಿ ಎಷ್ಟು ಮಂದಿ ಹೋಗ್ತಾರೆ ಎಷ್ಟು ಮಂದಿ ಬರ್ತಾರೆ ಅಂತ ನಮಗ 4 ಇದ್ರೊಳಗನು ಸಿಕ್ಬಿಡ್ತೈತಿ ನಮಗ. ಇಲ್ಲ ಅದು ಕ್ರೌಡ್ ಕೌಂಟಿಂಗ್ ಮಷಿನ್ ಹಾಕ್ಬಿಡೋಣ. ಹೊಸತೆ ಮಾಡಿದ್ವಿ ಅದನ್ನ. ಆಮೇಲೆ ಇಂಟರ್ನಲ್ ಒಂದು ನಾನು ನಿಮ್ಮ 3 ಜೊತೆಗೆ ಒಂದು ಇಂಟರ್ನಲ್ ಮಾತಾಡೋದು, ನಿಮ್ ಜೊತೆಗೆ ನಮಗೆ 4 ಮಂದಿ ನಮ್ಮ ಆಡಳಿತ ಜೊತೆಗೆ ನಾನು ಮಾತಾಡ್ತೀನಿ ಇದ್ರೊಳಗೆ. ಇದು ನೀಟಾಗಿ ಕಂಪಲ್ಸರಿ CC ಕ್ಯಾಮ್ರಾ. ಲಾಸ್ಟ್ ಟೈಮ್ ನಾವು ಮಾಡಿಸಿದ್ವಿ CC ಕ್ಯಾಮ್ರಾ ಪ್ಲಸ್ ಎಲ್ಲೆಲ್ಲಿ ಚೆಕ್ ಪೋಸ್ಟ್ ಐತೆ ಕಂಪಲ್ಸರಿ ಗಾಡಿ ನಿಂದಿರಿಸಿ ಒಳಗಡೆ ಎಲ್ಲ ಚೆಕ್ ಮಾಡಿ, ಮತ್ತು ಜನ ಎಷ್ಟು ಬರ್ತಾರೆ ಒಂದು ಗಾಡಿ ಒಳಗೆ ಅದು ನಮ್ಗೆ ಕೌಂಟ್ ಸಿಗ್ತೈತಿ. ಆ ಕೌಂಟ್ ಸಿಗೋದ್ರಿಂದ ನಮಗೆ ಜನ ಫ್ಲೋಟ್ ಎಷ್ಟು ಬಂತು, ಊಟ ಎಷ್ಟು ಮಾಡಿದ್ರು, ಹೊರಗೆ ಹೋಗೋರು ಅಂದ್ರೆ ಈ ಗಂಟೆಯಿಂದ ಇಷ್ಟು 2-3 ಅವರ್ಸ್ಗೆ ಒಂದೊಂದು ಸರ್ಕ್ಯುಲೇಷನ್ ಮಾಡಿ ಇಷ್ಟು ಜನ ಬಂದೋದ್ರು, ಇಷ್ಟು ಜನ ಇದಾದ್ರು, ಮತ್ತೆ ವಾಪಸ್ ಹೋಗ್ತಿರ್ತಾವ ಗಾಡಿ, ಅವನು ಕೌಂಟ್ ಮಾಡ್ರಿ 4 ದಿಕ್ಕಿಗೆ. ಗಂಗಾವತಿಗೆ ಯಾವ ಕಡೆಯಿಂದ ಬರ್ತಾರೋ ಎಲ್ಲ ದಿಕ್ಕಿಗೂ ಚೆಕ್ ಪೋಸ್ಟ್ ಕಂಪಲ್ಸರಿ ಇರ್ಬೇಕು. 5 ಹಾಕವ 6 ಹಾಕವ ಗೊತ್ತಿಲ್ಲ ನಾನು. ಈ ಕಡೆ ಎಡಭಾಗ ಕಡೆ ಇರ್ಲಿ, ಈ ಕಡೆ ಕಾರಟಗಿ ಗಂಗಾವತಿ ರೋಡ್ ಅಲ್ಲಿರ್ಬೋದು, ಕನಗಿರಿ ರೋಡ್ ಇರ್ಬೋದು, ಆಮೇಲೆ ಕೊಪ್ಪಳದಿಂದ ಬರೋದು ಮೇನ್ ರೋಡ್ ಇರ್ಬೋದು, ನಡಬರಕ್ಕೆ ಯಾವ್ದು ಎಲ್ಲ ಕಡೆ ಚೆಕ್ ಪೋಸ್ಟ್ ಆಗ್ಲೇಬೇಕು. ಎಸ್. ಆಮೇಲೆ ಈ ಕಡೆ ಹೊಸಪೇಟೆಯಿಂದ ಬರೋಂಥವು ಮಿಡ್ಲ್ ರೋಡ್ಗೆ ಆ ಕಡೆ ಇದು ಹೈವೇ. ಒಟ್ಟು ಗಂಗಾವತಿಯಿಂದನಾಗ್ಲಿ ಬೇರೆ ಕಡೆಯಿಂದಾಗ್ಲಿ ಒಟ್ಟು ಅಂಜನಾದ್ರಿ ಬರೋಂತ ರೋಡ್ ಎಲ್ಲಾ ಕಡೆ ಚೆಕ್ ಪೋಸ್ಟ್ ಇರ್ಲೇಬೇಕು ಕಂಪಲ್ಸರಿ. ಒಂದು
ಆಮೇಲೆ ಯಾವ ಕಡೆಯಿಂದ ಬಸ್ ಗಾಡಿ ಬರ್ತಾವು ಅವ್ರಿಗೆ ಪಾರ್ಕಿಂಗ್ ಇಂತಲ್ಲೇ ಹೋಗಿ ನಿಂದ್ರ ಅಂತ ಹೇಳ್ಬಿಡ್ಬೇಕು ಅವ್ರಿಗೆಲ್ಲೇ. ಹಾ, ಪಾರ್ಕಿಂಗ್ ನಾವು ಹೋದ್ಸತಿ ಏನ್ ಮಾಡಿದ್ವಿ, ಪಾರ್ಕಿಂಗ್ ಮಾಡಿಸಿ ಪಾರ್ಕಿಂಗ್ ಇಂದ ಅವ್ರಿಗೊಂದು ಬಸ್ ಬಿಟ್ಟು ಬಿಡೋ ವ್ಯವಸ್ಥೆ ಮಾಡಿದ್ವಿ. ಎಲ್ಲಾ ಪಾರ್ಕಿಂಗ್ ಇಂದನೂ ಒಂದೊಂದು ಬಸ್ ಬಿಡಿದ್ವಿ. ಅಂದ್ರೆ ಅಲ್ಲಿದ್ದ ಅವ್ರ ಗಾಡಿಯಲ್ಲಿ ಹಚ್ಬೇಕು, ಅವರೆಲ್ಲ ಜನರು ಬಸ್ನಾಗ ಹತ್ಕೋಬೇಕು, ಬಸ್ನಾಗ ಹತ್ತು ಬಸ್ಸಿಂದ ಸೀದಾ ಇದಕ್ಕೋಗ್ಬೇಕು, ಎಲ್ಲ ಅಂಜನಾದ್ರಿ ಮುಂದೆ ಹೋಗಿ ಅವ್ರನ್ನ ಡ್ರಾಪ್ ಮಾಡಿ ಮತ್ತೆ ವಾಪಸ್ ಬರ್ಬೇಕು. ಎಲ್ಲಾ ಬಸ್ ಗಾಡಿಗಳನ್ನು ಬಿಟ್ಟು ಅಂದ್ರೆ ಕಷ್ಟ ಆಗುತ್ತೆ ಜನರಿಗೆ. ಇದು ಬಹಳ ಮುಖ್ಯವಾಗಿದ್ದು, ಇದನ್ನೊಂದು ಜವಾಬ್ದಾರಿ ತೆಗೆದುಕೊಂಡು ನೀವು ಕೆಲಸವನ್ನು ಮಾಡಬೇಕು. ಎಸ್, ಡಬಲ್ ಡೋರ್ ಮಿನಿ ಬಸ್ 24x7 ಕೆಲಸ ಮಾಡ್ಬೇಕು. 10 ಬಸ್ ಇಟ್ಟಿದ್ದೀವಿ. ಬೆಚ್ಚಿ ಮಾಡೋಣ ಸರ್. ಲಾಸ್ಟ್ ಇಯರ್ ಹಚ್ಚ ವರ್ಷ 2 ವರ್ಷ ಬಹಳ ಚೆನ್ನಾಗಿ ಮಾಡಿದ್ವಿ. ಇದು ನನ್ನ ಜವಾಬ್ದಾರಿ ಆದ್ಮೇಲೆ 3ನೇ ವರ್ಷದ್ದು ಅಂಜನಾದ್ರಿದು ಮಾಲೆ ವಿಸರ್ಜನಾ ಕಾರ್ಯಕ್ರಮ ಅಭಿಯಾನ. ಅದಕ್ಕೆ ಇದನ್ನು ಬಹಳ ನೀಟಾಗಿ ಆಗ್ಬೇಕು. ಆಮೇಲೆ ಜಿಲ್ಲಾ ಸಿಇಒ SP ನೀವು ಇಲ್ಲೇ ಟಿಕೆಟ್ ಹೊಡಿಬೇಕು 2 ದಿವಸ 2-3 ದಿವಸ, 1 ಡೇ ಬಿಫೋರ್. ಮಿನಿಮಮ್ 2-3 ಅವರ್ಸ್ ಒಂದ್ಸತಿ ನಿಮ್ದು ರೌಂಡ್ಸ್ ಆಗ್ಬೇಕಲ್ಲೇ. ಒಂದು ಟೈಮ್ ಮಾಡಿ ಫಿಕ್ಸ್ ಮಾಡಿ. ಐ ಥಿಂಕ್ ನನಗೆ ಅನ್ಸ್ಮಟ್ಟಿಗೆ ಲಾಸ್ಟ್ ಟೈಮ್ ಫಸ್ಟ್ ಟೈಮ್ SP ಮತ್ತು DC ಅವರು ಹೆಚ್ಚು ಕಡಿಮೆ ಗಂಗಾವತಿಯಾಗ 3-4 ದಿವಸ ಟಿಕೆಟ್ ಹೊಡಿಸಿದ್ವಿ. ಸಿಇಒ, DC, SP, AC ಎಲ್ಲಾ ತಹಸೀಲ್ದಾರ್ ಯಾರ್ಯಾರಿಗೆ ಇಲ್ಲಿ ಜವಾಬ್ದಾರಿ ಕೊಟ್ಟಿದ್ವಿ, ಎಲ್ಲಾ ತಹಸೀಲ್ದಾರ್, ನಮ್ಮ 7 ತಾಲೂಕಿನ ಎಲ್ಲಾ ತಹಸೀಲ್ದಾರ್ಸ್ ಎದ್ದಿದ್ರಿ. ತಹಸೀಲ್ದಾರ್ ಯಾರಿದ್ರಿ? 4 ಮಂದಿ ಆತ, ಇನ್ನ 2 ಯಾರು ಕುಕ್ನೂರ್ ಅವ್ರು ಬಂದಿಲ್ಲ, ಅವ್ರು ಕರ್ಸಿಲ್ಲ, ಅವನು ಫೋಟೋ ಕಲ್ಗೆ ಹಾಕಿರ ಅವ್ನು. ನಿಮ್ದು ಬಹಳ ಜವಾಬ್ದಾರಿ ಇದೆ ತಹಸೀಲ್ದಾರ್. ನಿಮ್ ಮೇನ್ ಕಂಪ್ಲೀಟ್ 24x7 2 ದಿನ 3 ದಿವಸ ಕೆಲಸ ಮಾಡಬೇಕು. 1-2 ದಿವಸ ಸಿದ್ಧತೆ, 2 ದಿವಸ ಮಲ ವಿಸರ್ಜನೆ ಟೈಮ್ನಲ್ಲಿ ಪೂರ್ಣ ಪ್ರಮಾಣ ಎಲ್ಲ ಕೆಲಸ ಸಕ್ಸಸ್ ಆಗಿದೆ. ನಮ್ಮ ಜಿಲ್ಲೆಯೊಳಗೆ ಏನೇ ಕಾರ್ಯಕ್ರಮ ಮಾಡಿದ್ರು ಎಲ್ಲವೂ ಸಕ್ಸಸ್ ಆಗಿದೆ. 100% ಸಕ್ಸಸ್ ಆಗಂತ ಕೆಲಸವನ್ನು ಮಾಡಬೇಕು. ಸಿಇಒಗಳು, ಇಒಗಳು, ಎಲ್ಲಾ ಅಧಿಕಾರಿಗಳು, ಅರಣ್ಯಾಧಿಕಾರಿಗಳು ನೋಡಿ, ನೀವು ಅಲ್ಲಿ ಸ್ವಲ್ಪ ಪ್ರಾಣಿಗಳದ್ದು ಮುಂಚಿತವಾಗೇನೆ ಅಲ್ಲಿ ಏನೇನ್ ಪ್ಲಾನ್ ಮಾಡ್ಬೇಕು ಮಾಡಿ. ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ರಾತ್ರಿ 24 ಅವರ್ಸ್ ಜನ ಹೋಗೋದು ಬರೋದು ಮಾಡ್ತಿರ್ತಾರೆ. ನೀವಲ್ಲಿ ನಿಮ್ಮ ಸಿದ್ಧತೆಗಳು ಇರ್ಬೇಕು. ಪ್ರಾಣಿಗಳು ಬಂದಂದ್ರೆ ಅದಕ್ಕೆ ಓಡ್ಸಕ ಏನು ನಾವು ಅದು ಬಂದೂಕ್ ದಿನ ಇದು ನೋಡಿತೀರಲ್ಲ ನೀವು, ಕೋಮಿಂಗ್, ಅದೆಲ್ಲ ಸಿದ್ಧತೆ ಒಳಗಿರ್ಬೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಅಲ್ಲಿಂದ ಅವ್ರನ್ನು ಮಾಡಿ. ಎಸ್. ಆಮೇಲೆ ಪೊಲೀಸ್ DYSP, SP ಅವರು, ನಿಮ್ಮಲ್ಲಿರುವಂತ ಇಲ್ಲಿ ಎಲ್ಲ ಆಫೀಸರ್ಸ್ ವೆರಿ ಸೆನ್ಸಿಟಿವ್. ಗಂಗಾವತಿ ರೂರಲ್, ಗಂಗಾವತಿ ಸಿಟಿ ಯಾವುದೇ ಒಂದು ಅಹಿತಕರ ಘಟನೆ ನಡಿ ಕೂಡ್ದು ಬೆಕ್ಕಾದವರಿಲ್ಲವ. ಏನ್ ಬೇಕಾದಂತ ಇದರಿಂದ ಯಾವುದೇ ಕಾರಣಕ್ಕೂ ಅವ್ರನ್ನ ಕೇರ್ ಮಾಡಬೇಡ. ಸೀದಾ ಒಂದು ಸಣ್ಣದೇನು ದಿಮಾಕ್ ಮಾಡಿದ್ರೆ ಸೀದಾ ತಮ್ಕ ಒಳಗೆ ಕುಂದ್ರಸ್. ಜನರಿಗೆ ಸ್ನೇಹವಾಗಿ ಇರ್ಬೇಕು ನಮ್ಮ ಕಾರ್ಯಕ್ರಮ. ಜನರಿಗೆ ಪ್ರೀತಿಗೊಳಿಸೋ ರೀತಿ ಒಳಗಿರ್ಬೇಕು ನಮ್ಮೆಲ್ಲ ಚಲನವಲನಗಳು. ಜನರನ್ನ ಮೆಚ್ಚೋ ರೀತಿ ಒಳಗಿರ್ಬೇಕು ನಮ್ಮ ಚಲನವಲನಗಳು. ಇಂಥದ್ರೊಳಗ ಸ್ವಲ್ಪ ಬೆಳೆ ಬೇಯಿಸ್ಕೊಂಡಿರ್ತಾರೆ ಒಂದಿಷ್ಟು ಮಂದಿ. ಯಾರ ಅಂತ ಬೆಳೆ ಬೇಯಿಸ್ಕೊಂಡಿರ್ತಾರೋ ಅವ್ರನ್ನ ಸೀದಾ ಕ್ರಮ ವಹಿಸ್ಬೇಕು. ನಾನ್ ಹೇಳಿದ್ರು ಕೇಳಂಗಿಲ್ಲ, ನೇರವಾಗಿ ಹೇಳಿ. ಯಾಕಂದ್ರೆ ಇಡೀ ರಾಜ್ಯ ನಮ್ಮನ್ನು ನೋಡ್ತಾ ಇತ್ತು. ಯಾರಿಗೂ ಸಿಟಿ ಒಳಗೆ ಮಾತ್ರ, ಸ್ಪೆಷಲಿ ಸಿಟಿ ಫುಲ್ ಕಂಟ್ರೋಲ್ ನಿಮ್ದೆಲ್ಲ. ಇದನ್ನ ಹಾಕಿ ಏನೋ ಪೆಟ್ರೋಲಿಂಗ್. ಆಮೇಲೆ ಕೆಲವೊಂದಿಷ್ಟು ನನಗೆ ಒಂದು ಮಾಹಿತಿ, ಅವ್ರು ಸ್ವಲ್ಪ ಡ್ರಗ್ ಬಂದು ತಗೊಂಡು ಏನೇನೋ ಹುಚ್ಚುಚ್ಚಾರ ಮಾಡ್ತಿರ್ತಾರ ಅಂತ ನನಗೆ ಮಾಹಿತಿ. ನೋಡ್ರಿ ಅಂತಾರೆ ಯಾರಾದಾರ ಅವ್ರನ್ನ ಈಗ ತನಕ ವಾರ್ ಮಾಡ್ರಿ. ನನಗೂ ಮಾಹಿತಿ ಬರ್ತಾ ಇದೆ. ಸೀರಿಯಸ್ ಆಗ್ಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್. ಒಂದು ಸಣ್ಣ ಅಹಿತಕರ ಘಟನೆ ನಡಿ ಕೂಡುದು. ನಡೆದ್ರೆ
ನಿಮ್ ಸ್ಟೇಷನ್ ನಿಮ್ ಭಾಗದ ನಿಮ್ಮ ಯಾವ ವ್ಯಾಪ್ತಿಗಳಾಗತ್ತೆ ಅವ್ರ ಮೇಲೆ ಕ್ರಮ ವಹಿಸ್ತೀನಿ, ಸೀರಿಯಸ್ ಆಗಿ. ಆಮೇಲೆ ಪ್ಲಾಸ್ಟಿಕ್ ಬಾಟ್ಲಿ ಒಂದು ಯಾವುದೇ ಕಾರಣಕ್ಕೂ ಗುಡಿ ಮೇಲೆ ತಗೊಂಡು ಹೋಗ್ಬಾರ್ದು, ಮೇಲೆ ದೇವಸ್ಥಾನದ ಮೇಲೆ. ಅದನ್ನ ಪ್ಲಾನ್ ಮಾಡ್ರಿ. ಅಲ್ಲಿ ಮನೆ ಕುಡಿ ನೀರಿನ ವ್ಯವಸ್ಥೆ ಮಾಡಿದ್ರು ಚೆನ್ನಾಗಿರ್ತದೆ. ಆಮೇಲೆ ಫುಡ್ಡಿನ ವಿಚಾರದೊಳಗೆ ಬಹಳ ಕೇರ್ಫುಲ್. ಫುಡ್ ಮಾತ್ರ ಅದನ್ನ ಬಹಳ ಅಂದ್ರೆ ಬಹಳ ಮುತುವರ್ಜಿ ವಹಿಸ್ಬೇಕು. ಯಾರ್ಯಾರಿಗೆ ಆ ಜವಾಬ್ದಾರಿ ಕೊಟ್ರಿ 24 hours ಫುಡ್ಡಿನಲ್ಲಿ ಇರೋಂಥವ್ರಿಗೆ 2 ಅಥವಾ 3 ಟೀಮ್ ಮಾಡಿದ್ರು ಪರವಾಗಿಲ್ಲ, 3-4 ಟೀಮ್ ಶಿಫ್ಟ್ ವೈಸ್ ಅವ್ರು ಅಲ್ಲೇ ಇರ್ಬೇಕು, ಅಲ್ಲಿ ಕುಂದಿರ್ಬೇಕು. ಆಮೇಲೆ CC ಕ್ಯಾಮ್ರಾ ಕಡೆ ಲಕ್ಷ್ಯ ಇರ್ಬೇಕು. ನಾನು ಹೇಳಕತ್ತೀನಿ, ಅಂಜನಾದ್ರಿ ನಮ್ ದೇವ್ರು, ಅಂಜನಾದ್ರಿ ನಮಗೆ ಸಂಬಂಧಪಟ್ಟಂತ ಒಂದು ದೇವಸ್ಥಾನ. ಅದು ಯಾರೋ ಇದಕ್ಕನೋ ಯಾರೋ ಇದಕ್ಕನೋ ಮಾಡಿದಂಥದ್ದಲ್ಲ. ನಮ್ಮ ಊರಿಗೆ, ನಮ್ಮ ಜಿಲ್ಲೆಗೆ, ನಮ್ಮ ಸರ್ಕಾರಕ್ಕೆ ಬಹಳ ಪ್ರಾಮಾಣಿಕವಾಗಿ ನಮ್ಮ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು. ಪೊಲೀಸ್ ಅಧಿಕಾರಿಗಳಿಂದ ಹಿಡ್ಕೊಂಡು ಎಲ್ಲ ಅಧಿಕಾರಿಗಳು ಸೇರಿ ಎಲ್ಲರ ಗಮನದಾಗಿರ್ಲಿ. ನೀವೇನ್ ಸಮಿತಿ ಮಾಡಿರಿ, ಬಿಫೋರ್ ಸಮಿತಿ ಅದು 2-3 ದಿವಸ ಮುಂಚಿತನೇ ಅವ್ರವ್ರ ಸಮಿತಿಯವ್ರ ಮೀಟಿಂಗ್ ಮಾಡಿ ಅವ್ರವ್ರ ಕೆಲಸ ಪ್ರಾರಂಭ ಮಾಡುವಂಥದ್ದು ಆಗ್ಬೇಕು. ಅಲ್ಲಿ 2 ಅಥವಾ 3 ಕಡೆ ಆಗ್ಬೇಕು. 2 ಕಡೆ ಅಂದ್ರೆ ಮಧ್ಯಾಹ್ನ ಒಂದಿಷ್ಟು ಮಂದಿಗೆ ಪಾಪ ಏನೋ ಧೈರ್ಯದಿಂದ ಹತ್ತಿ ಬಿಟ್ಟಿರ್ತಾರ, ಒಬ್ಬರಿಗೆ ಗೊತ್ತಾಗಲ್ಲ, ಅಲ್ಲಿ ಆಯಾಸ ಬಂದು ತೊಂದರೆಗಳಾಗ್ತಾವ. ಅಲ್ಲಿ ಒಂದ್ ಸ್ವಲ್ಪ ಗಟ್ಟಿದ್ದವ್ರ 4-5 ಮಂದಿನ ಹೆಚ್ಚು ಕಡಿಮೆ ಅಂದ್ರೆ ತಗೊಂಡ್ ಬರ್ಬೇಕಲ್ಲ. ಸ್ಟ್ರಕ್ಚರ್ಸು ಅವನ್ನೆಲ್ಲ ನೀಟಾಗಿ ಸ್ವಲ್ಪ ಗಟ್ಟಿಮುಟ್ಟಿರೋ ಮತ್ತು ಇಮ್ಮಿಡಿಯೇಟ್ ಆಗಿ ಅವ್ರಿಗೆ ನಾವ್ ಏನ್ ಕೊಡ್ಬೋದು ಅದೆಲ್ಲ ಮಟೀರಿಯಲ್ 2 ಕಡೆ 2 ಅಥವಾ 3 ಕಡೆ ಮಾಡಿದ್ರು ಪರವಾಗಿಲ್ಲ. ಮಧ್ಯ ಕೆಳಗಡೆ ಒಂದಿರ್ಲಿ, ಮಧ್ಯ ಇಂಪಾರ್ಟೆಂಟ್ ಮತ್ತು ಲಾಸ್ಟ್. ಆಮೇಲೆ ನಿಮ್ಮ ಆರೋಗ್ಯ ಇಲಾಖೆಯವ್ರು ಕಂಪಲ್ಸರಿ ಡ್ರೆಸ್ ಕೋಡ್ ಇರ್ಲಿ. ನಿಮ್ ಕೋಟು ನಿಮ್ಮನ್ನ ನೋಡಿದ್ರೆ ಗೊತ್ತಾಗಬೇಕಲ್ಲ ನೀವ ಅಂತಂದು, ವಿತ್ ಯೂನಿಫಾರ್ಮ್ ಬರ್ಬೇಕು. ಯಾರಿಗಾರ ಮಾತಾಡ್ಸ್ಬೇಕಂತಂದ್ರೆ ಯಾರನ್ನ ಮಾತಾಡ್ಸೋದಲ್ಲ, ಆ ಗದ್ದಲದೊಳಗೆ ಏನೇನೋ ಮಾತಾಡ್ಸ್ಕೊಳ್ಬಹುದು. ಯೂನಿಫಾರ್ಮ್ ಇದ್ರೆ ಯಾಕಂತ ಮಾತಾಡ್ಸಕ್ ಅನುಕೂಲ ಆಗುತ್ತೆ. ಎಸ್. ಆಮೇಲೆ 24 hours ಕೆಲಸ ಮಾಡ್ಬೇಕು, ಅವ್ರಿಗೆ ಟೀಮ್ ಮಾಡ್ಬೇಕು. ನೀವು ನಾನು ಹೇಳೋದು ನಮ್ಗೆ ರಾತ್ರಿ ಆಗೈತ್ರಿ ನಾ ಇರಾಗಿಲ್ರಿ ಪರವಾಗಿಲ್ರಿ ಅನ್ನೋದಲ್ಲ. ಆ ಶಿಫ್ಟ್ ಅವ್ರವ್ರ ಕೆಲಸ ಮಾಡ್ತಾ ಇರ್ಬೇಕು. ಮತ್ತೆ ಪಾರ್ಕಿಂಗ್ ಅದೊಂದು ಸಿಸ್ಟಮೆಟಿಕ್ ಮಾಡಿ ಓದ್ಸತಿ ಬಹಳ ಚೆನ್ನಾಗಿತ್ತು. ನನಗೆ ಪರ್ಸನಲಿ ಬಂದು ಅಭಿನಂದನೆ ಹೇಳೋದ್ರು ನಿಜವಾಗ್ಲೂ ಲಾಸ್ಟ್ ಟೈಮ್. ಮತ್ತೆ ಈ ಸತಿ DC ಅವರು ನೀವು ಮತ್ತು SP ಅವರು ಓದ್ಸತಿ ಇದ್ರೆ ನೀವಿದ್ರಲ್ಲ, ನೀವಿದ್ರೆ ಫಸ್ಟ್ನೇ ಸತಿ ಅಷ್ಟೇ ಅಮ್ಮ ಇದ್ದು ಯಾರು ಯಶೋಧ. ಆಮೇಲೆ ಈಗ ನೀವು ಬಂದಿದ್ರು ಓದ್ಸತಿ ಯಾವ ರೀತಿ ಆಗಿತ್ತು ಅದಕ್ಕಿಂತ ಚೆನ್ನಾಗಿ ಆಗ್ಬೇಕು, ಅಚ್ಚುಕಟ್ಟಾಗ್ಬೇಕು. ಮತ್ತೆ ಏನೋ ಹೇಳ್ತೀನಿ ಅಂದ್ರೆ ಸರಿಯಾದ ಅಭಿಪ್ರಾಯ ಹೇಳಿದ್ರೆ 1 ಸೆಂಟೆನ್ಸ್ ಆಗಿ ಹೇಳಿದ್ರೆ ಸಾಕು, ನೀವು ಕೊಡಿಸ್ಬೇಕಂತಾರೆ. ಮತ್ತೆ ಹೇಳ್ತೀವಿ ಸರ್ ಅದನ್ನ. ಹೇಳ್ರಿ, ನೀವೇನ್ ಹೇಳ್ಬೇಕಂತ. ವೇದಿಕೆ ಮೇಲೆ ಮತ್ತೆ ಅಷ್ಟೇ ಅಲ್ಲ, ಸುಮ್ಮ ಒಂದು ದಿವಸದ ಪೂರ್ತಿ ಮಾಲೆ ಹಾಕಿನ ಗಿರಕ್ಕೆಲ್ಲ ನಾನು ಕಂಪ್ಲೀಟ್ 5 ದಿವಸ ವ್ರತ ಮಾಡಿ ಮ್ಯಾಗ ಹೋಗ್ಬಿದ್ದೀನಿ ಸರ್. ವಿಷಯಕ್ಕೆ ಬಂದ್ಬಿಡ್ತೀನಿ. ಮೂಲ ಬಂದು ಸ್ನಾನಘಟ್ಟಗಳು ಸಂಬಂಧಪಟ್ಟಂಗೆ ಅಲ್ಲಿ ಲೈಟಿಂಗ್ ವ್ಯವಸ್ಥೆ ಇರಲ್ಲ. ಆಮೇಲೆ ಶವರ್ಗಳು ಮಾಡ್ಕೊಡ್ತಾರೆ ಸರ್. ಅಲ್ಲಿ ಶವರ್ಗಳಂದ್ರೆ ಜಂಗಲ್ ಕಟಿಂಗ್ ಸಮಸ್ಯೆ ಆಗ್ತದೆ ಪ್ರತಿ ವರ್ಷ. ಅಂದ್ರೆ ಎಲ್ಲಿ ಕೆನಾಲ್ಗಳು ಚಿಕ್ಕ ಚಿಕ್ಕ ಕಾಲುವೆಗಳಿದಾವೆ ಅಲ್ಲಿ ಶವರ್ಗಳನ್ನ ಮತ್ತು ಪಂಪಾ ಸರೋವರ ಇರ್ಬೋದು, ಚಿಂತಾಮಣಿ ಇರ್ಬೋದು, ಆನೆಗುಂದಿ ಭಾಗದಲ್ಲಿ ಉತ್ಸವ ಗ್ರೌಂಡ್ ಅಲ್ಲಿ ಅಲ್ಲೆಲ್ಲ ಶವರ್ಗಳನ್ನ ಹಾಕ್ತಾ ಇದ್ದಾರೆ. ತಿರುಮಲ ಸೋಮಾಪುರ ಭಾಗದಲ್ಲಿ ಅಲ್ಲಿ ಏನಾಗ್ತದೆ ಸಮಸ್ಯೆ, ಅದು ನಿರಂತರ ಇದೆ. ಲೈಟಿಂಗ್ ಮತ್ತು ಕೆಳಗಡೆ ಬಂಡೆಗಳು ಹಾಕ್ತಕ್ಕಂಥ ವ್ಯವಸ್ಥೆ ಜಂಗಲ್ ಕಟಿಂಗ್ ಸಂಬಂಧಪಟ್ಟಂಗೆ. ಆಮೇಲೆ ಲೈಟಿಂಗ್ ವ್ಯವಸ್ಥೆ ಬಂದು ಪಾದಯಾತ್ರೆಗಳು ಈ ಸರಿ ಡಿಸೆಂಬರ್ 3 ಮಾಲಾಧಾರಣೆ ಇರೋದ್ರಿಂದ 2ನೇ ತಾರೀಕಿನ ಸುಮಾರು ಜನ ಪಾದಯಾತ್ರೆಗಳು ಹೊರಡ್ತಾರೆ. ಹಲವಾರು ಜಿಲ್ಲೆಗಳಿಂದ ಬರ್ತಾರೆ. ವಿಜಯನಗರ ಜಿಲ್ಲೆಯಿಂದ ಸುಮಾರು ಒಂದು 2,000ಕ್ಕಿಂತ ಹೆಚ್ಚಿನ ಜನ ಪಾದಯಾತ್ರೆ ಮಾಡ್ತಾರೆ.
ರಾತ್ರಿ ಬಂದವರು ತಕ್ಕಂತ ದೇವಸ್ಥಾನಗಳು ಪಂಪಾಸರ ಇರ್ಬೋದು, ಅರ್ಚನಾಥ್ ಇರ್ಬೋದು ಮತ್ತು ಚಿಂತಾಮಣಿ ಭಾಗದಲ್ಲಿ ಇರ್ತಾರೆ. ಲೈಟಿಂಗ್ ಇಲ್ಲ ಅಲ್ಲಿ. ಹೋದ ವರ್ಷನೂ ನಾವು ಅದನ್ನ ಬಹಳ ಮನವಿ ಮಾಡ್ಕೊಂಡ್ವಿ, ಲೈಟಿಂಗ್ ಇರ್ತಾ ಇಲ್ಲ ಅಲ್ಲಿ. ಶೆಲ್ಟರ್ಗಳ ವ್ಯವಸ್ಥೆ ಆಗಿದೆ ದೇವಸ್ಥಾನಗಳಿಂದ, ಲೈಟಿಂಗ್ ವ್ಯವಸ್ಥೆ ಸಮಸ್ಯೆ ಆಗ್ತಾ ಇದೆ. ಸ್ನಾನಘಟ್ಟಕ್ಕೆ ಸಂಬಂಧಪಟ್ಟಂಗೆ ಅಂತಂದ್ರೆ ಈಗ ಜಂಗಲ್ ಬಂದು ಸುಮಾರು ಇದೆ ಸರ್. ಆ ಜಂಗಲ್ ಕಟ್ಟಿಂಗ್ ಪ್ರತಿ ವರ್ಷ ಸಮಸ್ಯೆ ಇದೆ. ಹೆಚ್ಚಿನ ಸಂಖ್ಯೆ ಸಣ್ಣ ಕಾಲುಗಳು ಕಟ್ ಮಾಡ್ಬಿಟ್ರೆ ಮಾಡ್ಕೊಂತಾರೆ ಹೇಳ್ರಿ. ಹಾ ಸರ್, ಸಮಸ್ಯೆಗಳೇನಾಗಿದೆ ಅಂದ್ರೆ ಇಲ್ಲಿ ಮೂಲ ಸಮಸ್ಯೆ ನಮಗೆ ಟ್ರಾಫಿಕ್ ಜಾಮ್ ಆಗೋದು ಸ್ನಾನಘಟ್ಟಗಳಿದೆ ಸರ್. ಅದನ್ನ ಮಾಡ್ಬೇಕು. ಈಗ ರಸ್ತೆ ದುರಸ್ತಿ ಬಂದು ಸಾಯಿನಗರದಿಂದ ಸರ್ ಹತ್ರದಲ್ಲಿ ಒಂದು ಬ್ರಿಡ್ಜ್ ಇದೆ ಕಡಿಮೆ ಗುಡಿ ಹತ್ರ, ಅದು ಸ್ವಲ್ಪ ಬಹಳ ಡೇಂಜರ್ ಇದೆ, ಅದು ಶೀಘ್ರವಾಗಿ ಮುಗಿಸ್ಕೊಡ್ಬೇಕು ಸರ್. ಆಮೇಲೆ ಸಾಯಿನಗರದಿಂದ ಅಂಜನಾದ್ರಿವರೆಗೂ, ಇಟ್ನಾಳದಿಂದ ಅಂಜನಾದ್ರಿವರೆಗೂ ಲೈಟಿಂಗ್ ವ್ಯವಸ್ಥೆ ಆಗ್ಬೇಕು ಸರ್. ಅಂದ್ರೆ ಮೇನ್ ರೋಡ್ ಲೈಟಿಂಗ್ ಮಾಡಕ್ ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ. ಊರಿನ ವ್ಯವಸ್ಥೆ ಒಳಗ ಮೂರಿನ ಸುತ್ತಮುತ್ತ ಬರೋಂಥದಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಕೊಡ್ತಾರೆ. ಪಂಚಾಯತ್ ಮಾಡಿಸ್ತಿದ್ದಾರೆ, ಸ್ವಲ್ಪ ಹಳ್ಳಿ ಬಿಟ್ಟು ಎಣ್ಣೆ ಮಾಡಿಸಿಲ್ಲ ಬಾರ್ಬೋದು ನನ್ಗೆ ಗೊತ್ತಿಲ್ಲ. ಹೋದ್ ಸರಿ 12 ಲಕ್ಷ ಬಾಡಿಗೆ ತಗೊಂಡ್ ಮಾಡಿದಾರ ಸರ್ ಲೈಟ್. ನಾವು ಲೈಟಿಂಗ್ ಗುಡ್ಡನ್ನು ಬಹಳ ಚೆನ್ನಾಗಿ ಮಾಡ್ತೀವಿ, ಅಚ್ಚುಕಟ್ಟಾಗಿ ಮಾಡ್ತೀವಿ. ಆಮೇಲೆ ಸರ್ ಮಾಂಸಾಹಾರ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಿಷೇಧ ಹೇಳಿದ್ರು. ಪ್ರತಿ ಸಾರಿನೂ ಒಂದು 8 ದಿವಸ ಮುಂಚೆನೆ ಅದನ್ನ ಈ ಸರಿ 8 ದಿವಸ ಮಾಡಕ್ ಆಗಲ್ಲ, ಸುತ್ತ 2-3 ಕಿಲೋಮೀಟರ್ ಮಾಡ್ಬೇಕಲ್ಲ. 8 ದಿವಸ ನೀನ್ 8 ದಿವಸ 2 ದಿವಸ 3 ದಿವಸ ಮಾಡ್ತೀವಿ, ಬದುಕ್ಬೇಕಲ್ಲ ಅವರು ವ್ಯಾಪಾರಸ್ಥರು. ಅಲ್ಲ ಸರ್, ಹೋಟೆಲ್ ಊಟ ನಡೀತಾ ಇರುತ್ತೆ, ಸ್ವಲ್ಪ ನಾನ್ ವೆಜ್ ಕಂಟ್ರೋಲ್ ಮಾಡಿಸ್ಬೋದಂತ. ಬಿಡು ಸರ್, ಕುಂದ್ರ ನೀವೆಲ್ಲ ಒಂದು ಪಟ್ಟಿ ಕೊಟ್ಟಿ ನಾನು ನೋಡ್ತೀನಿ. ಕೊಪ್ಪಳದಿಂದ ಒಂದು, ಗಂಗಾವತಿಯಿಂದ ಒಂದು. ಎಸ್ ಅಲ್ಲ, ಒಂದೊಂದೇ ಪತ್ರಿಕೆ ಇರ್ತಾವಲ್ಲಿ, 2 ಇರ್ತಾವ ಅಂದ್ರೆ ಗಂಗಾವತಿಗೆ ಒಂದು ವೆಹಿಕಲ್ ನಾವು ನೆಮ್ಗೋಡಿಗೆ ಹೇಳ್ಬಿಡೋದು ಜವಾಬ್ದಾರಿ. ಸಚಿವ ಸಾಹೇಬ್ರೆ, ಸರ್ ಈಗ ಸ್ಟಾರ್ಟಿಂಗ್ ಹತ್ಬೇಕಾದ್ರೆ ನುಗ್ಗು ಆಗುತ್ತೆ, ಫುಲ್ ರಶ್ ಆಗುತ್ತೆ, ತುಂಬಾ ತೊಂದರೆ ಆಗುತ್ತೆ. ಅದು ಸ್ವಲ್ಪ ಕಂಟ್ರೋಲ್ ಮಾಡಿ. ನಾನು ಚೆಕ್ ಪೋಸ್ಟ್ ಮಾಡಿದ್ದು ಎಲ್ಲಾ ಕಡೆಯಿಂದ ಚೆಕ್ ಪೋಸ್ಟ್ ಯಾಕೆ ಮಾಡ್ತೀವಿ ಅಂದ್ರೆ ಇಲ್ಲಿ ಜನಸಂಖ್ಯೆ ಜಾಸ್ತಿ ಆದ್ರೆ ಇಲ್ಲಿ ಕಂಟ್ರೋಲ್ ಮಾಡ್ತೀವಿ ಚೆಕ್ ಪೋಸ್ಟ್ ಆಗ. ಅದೆಲ್ಲ ನಮ್ ಗಮನದಾಗ ಐತೆ. ಒಂದು ಇದನ್ನ ಹಾಕ್ಬಿಡಪ್ಪ. ಎಸ್ ಮಾಡ್ತೀವಿ ಸರ್. ಮಾಧ್ಯಮದವ್ರು ಏನ್ ಕೇಳ್ತೀರ ಅದು ಸ್ಯಾಂಕ್ಷನ್ ಇದೆ, ಮಾಸ್ಟರ್ ಪ್ಲಾನ್ ಐತಿ, ಮಾಡ್ತೀವಿ. ಮಾಸ್ಟರ್ ಪ್ಲಾನ್ ಇದೆ, ಮಾಡ್ತೀವಿ. ಮತ್ತೇನ್ ಹೇಳೋದಿದ್ದಲ್ಲ, ನೀವು ಒಂದು ಮಾಧ್ಯಮದ ಗೆಳೆಯರು ಒಂದು ಇದಕ್ಕೆ ಒಂದು ಚೆಕ್ ಚೌಕ್ ಹೊಡಿಬೇಕು. ಗುಟ್ಕಾ ಸಿಗರೆಟ್ ಮೇಲೆ ಬಿಡುವುದಿಲ್ಲ ಅಂತಂದು ನಾವೆಲ್ಲರೂ ಚೆಕ್ ಮಾಡಕ್, ಪ್ರತಿಯೊಬ್ಬರು ಚೆಕ್ ಮಾಡಕ್ ಹೋದ್ವಿ ಅಂದ್ರೆ ಅದು ಸ್ವಲ್ಪ ಕೆಲವೊಂದಿಷ್ಟು ಲೇಟ್ ಆಗತ್ತ, ನ್ಯೂಸೆನ್ಸ್ ಆಗತ್ತೆ. ಸ್ವಲ್ಪ ಮಾಧ್ಯಮದ ಗೆಳೆಯರು ಅದನ್ನು ಸಹಕಾರ ಮಾಡ್ಬೇಕು. ಎಸ್ ಸರ್ ಮುಗಿಸ್ಬೋದ? ಗುಟ್ಕಾ ಮತ್ತು ಸಿಗರೇಟ್, ದಯಮಾಡಿ ಗುಟ್ಕಾ ಮತ್ತು ಸಿಗರೇಟ್ ಭಕ್ತಾದಿಗಳು ಮೇಲೆತ್ತ ಹೊತ್ತಾಗ ದಯಮಾಡಿ ಬಾಳಿಯಲ್ಲಿ ಹಾಕೊಂಡು ಅದನ್ನ ತಗೊಂಡು ಅಲ್ಲಿ ಹೋಗಿ ತಿಂದು ಉಗುಳಂತ ಕೆಲಸವನ್ನ ಮಾಡಬೇಡಿ ಅಂತ ಜಿಲ್ಲಾಡಳಿತ ಪರವಾಗಿ ಜಿಲ್ಲಾ ಮಂತ್ರಿಯಾಗಿ ವಿನಂತಿಯನ್ನ ಮಾಡ್ತೀನಿ, ದಯಮಾಡಿ. ಥ್ಯಾಂಕ್ ಯು. ಮತ್ತೆ ಯಾರು ಮಾತಾಡಿದ್ರೆ ಅಧಿಕಾರಿಗಳು ನಿಮ್ಮ ಜವಾಬ್ದಾರಿಯನ್ನ ಪ್ರಾಮಾಣಿಕವಾಗಿ ಮಾಡಬೇಕು. ಯಾವ ಅಧಿಕಾರಿಗಳು ಜವಾಬ್ದಾರಿಯನ್ನ ನಿರ್ವಹಿಸಲ್ಲ ಅವ್ರ ಮೇಲೆ ಕ್ರಮ ವಹಿಸಿ ಬಹಳ ಸ್ಪಷ್ಟವಾದಂತ ಸಂದೇಶ. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.